सर्वेभ्यः स्वागतं व्याहरामि। ನಾವು ಲಾಸ್ಟ್ ಕ್ಲಾಸಲ್ಲಿ ವರ್ಣ ಅಂದರೆ ಏನು ಅಂತ ನೋಡಿದ್ವಿ. ವರ್ಣ ಅನ್ನೋದಕ್ಕೆ ಏನು ಹೇಳಿದ್ವಿ? ಅಕ್ಷರ ಅನ್ನೋ ಅರ್ಥನೂ ಇದೆ, ಬಣ್ಣ ಅನ್ನೋಂಥ ಅರ್ಥನೂ ಇದೆ, ಜಾತಿ ಅನ್ನೋ ಅರ್ಥನೂ ಇದೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಅದಕ್ಕೂ ವರ್ಣಾಶ್ರಮ ಅಂತ ಕರೀತಾರೆ. 4 ಆಶ್ರಮಗಳು. ಇನ್ನೊಂದು ವರ್ಣ ಅಂದರೆ ಬಣ್ಣ ಅನ್ನೋ ಅರ್ಥನೂ ಇದೆ, ವರ್ಣ ಅಂದರೆ ಅಕ್ಷರ ಅನ್ನೋ ಅರ್ಥನೂ ಇದೆ. ಇಲ್ಲಿ ನಾವು ಅಕ್ಷರ ಅನ್ನೋದಕ್ಕೂ ಹೇಳಿದ್ದೆ ಅವತ್ತು ಅರ್ಥ ನಿಮಗೆ. ಏನಂತ? ನ ಕ್ಷರತಿ ಇತ್ಯಕ್ಷರಂ. ಯಾವುದು ನಾಶ ಆಗೋದಿಲ್ವೋ ಅದನ್ನು ಅಕ್ಷರ ಅಂತ ಕರಿತೀವಿ. ಯಾವುದು ನಾಶವಾಗೋದಿಲ್ವೋ ಅದನ್ನು ಏನು ಹೇಳ್ತೀವಿ ನಾವು? ಅಕ್ಷರ. ನ ಕ್ಷರತಿ, ಕ್ಷರ ಅಂದರೆ ನಾಶ ಆಗೋದು, ಹಾಗೆ ಅಕ್ಷರಂ ಅಂತ ಹೇಳಿದ್ವಿ. ಸಂಸ್ಕೃತ ಭಾಷಾಯಾಂ 48 ವರ್ಣಾಃ ಸಂತಿ ಅಥವಾ ಅಕ್ಷರಾಣಿ ಸಂತಿ. ತೇಷು 3 ಪ್ರಕಾರಾಃ. ಅವರಲ್ಲಿ 3 ವಿಧಗಳು. ಸೊ 48 ಅಂದರೆ ಎಷ್ಟು? 48, 48 ಅಕ್ಷರಗಳು ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಬೇರೆ ಅಕ್ಷರಗಳು ಬರ್ತವೆ, ಹಿಂದಿಯಲ್ಲಿ ಬೇರೆ ಅಕ್ಷರಗಳಿದೆ, ಆಯ್ತಾ? ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಸಂಖ್ಯೆಯ ಅಕ್ಷರಗಳನ್ನು ನಾವು ನೋಡಬಹುದು. ಬಟ್ ಸಂಸ್ಕೃತದಲ್ಲಿ 48. ಯಾವ್ಯಾವುದು? ಸ್ವರಾಹ, ಅಯೋಗವಾಹೌ, ವ್ಯಂಜನಾನಿ ಚ. ಅದು 3 ವಿಭಾಗ ಯಾವ್ದು ಮಾಡ್ತಾರೆ ಕೇಳಿದ್ರೆ, ಸ್ವರಾಹ, ಆಮೇಲೆ ಅಯೋಗವಾಹೌ ಮತ್ತು ವ್ಯಂಜನಾನಿ. ಒಂದ್ಸರಿ ನಾವು ನೋಡ್ಬಿಡೋಣ ಯಾವ್ಯಾವುದು ಸ್ವರಗಳು ಯಾವ್ಯಾವುದು ವ್ಯಂಜನಗಳು ಅಂತ ನೋಡ್ಕೊಳ್ಳಿ. ಈ ಸ್ವರಗಳು ಅಂತ ಬಂದಾಗ ನೋಡಿ, ವರ್ಣಮಾಲೆಯನ್ನು 3 ವಿಭಾಗ ಮಾಡ್ತಾರೆ. ಏನಂತ? ಸ್ವರಾಹ, ಮೊದಲನೇದು ಸ್ವರಾಹ, ಎರಡನೇದು ಅಯೋಗವಾಹೌ, ಮೂರನೇದು ವ್ಯಂಜನಾನಿ, ಹೀಗೆ 3 ವಿಭಾಗಗಳನ್ನು ಮಾಡ್ತಾರೆ. ಸ್ವರಾಹ ಯಾವುದು ಅಂತ ಕೇಳಿದ್ರೆ ನೋಡಿ, ಸ್ವರಾಹ ಇದು 13 ಅಕ್ಷರಗಳಿವೆ. ಸ್ವರಗಳು ಯಾವ್ಯಾವುದು ನೋಡಿ, 13 ಅಕ್ಷರಗಳಿವೆ. ಅ, ಆ, ಇ, ಉ, ರು, ಋ, ಎ, ಐ, ಓ, ಔ, ಸರಿ, ಬರೋದಿಲ್ಲ. ಅವುಗಳಿಗೆ ಮಾತ್ರ ಅವುಗಳಲ್ಲಿ ಇದೆ 12, 13 ಅಕ್ಷರ. ಟೋಟಲಿ ಎಷ್ಟು ಅಕ್ಷರ? 13 ಅಕ್ಷರಗಳು ಸ್ವರದಲ್ಲಿವೆ. ಆಯ್ತಾ? ಇನ್ನು ಎರಡನೇದು ಅಯೋಗವಾಹ ಅಂತ ಹೇಳಿದ್ರಲ್ಲ, ಅಯೋಗವಾಹಗಳು 2. ಅಯೋಗವಾಹೌ ಯಾವುದು? 2. ಅಂ, ಅಹ, ಅಂ ಮತ್ತು ಅಹ. ಈ ಅಂ ಅಹ 2. ಇನ್ನು ವ್ಯಂಜನಾನಿ 3. ಒಂದನೇದು ಸ್ವರ ಆಯಿತು, ಎರಡನೇದು ಅಯೋಗವಾಹಗಳಾದವು, ಮೂರನೇದು ವ್ಯಂಜನಾನಿ. ಆಯ್ತಾ? ವ್ಯಂಜನಾನಿಗಳು ಯಾವುದು? ಕ, ಖ, ಗ, ಘ, ङ.
ಇದನ್ನ ಹೀಗೂ ಬರೀಬಹುದು ಕ ಖ ಗ ಘ ನ ಅಂತ ಅರ್ಧಾಕ್ಷರಗಳು. ಬಟ್ ನಿಮಗೆ ಓದೋದು ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವರ ಸಹಿತವಾಗಿ ಬರಿತೀನಿ. ಅಂತ ಆಯ್ತಾ? ಸೊ ಸ್ವರ ಸಹಿತವಾಗಿಯೇ ನಾನು ಬರೀತೇನೆ. ನಿಮಗೆ ಓದೋದು ಕಷ್ಟ ಆಗಿಬಿಡುತ್ತೆ. ಕ ಖ ಗ ಘ ನ ಚ ಛ ಜ ಝ ಞ ಟ ಠ ಡ ಢ ನ ತ ಥ ದ ಧ ನ ತ ತ ಧ ಧ ನ ಪ ಫ ಬ ಭ ಮ ಪ ಪ ಬ ಭ ಮ ಯ ಆಯ್ತಾ? ಮನೆಯಲ್ಲಿ ಬರುವಂಥದ್ದು ಯ ರ ಲ ವ ಶ ಶ ಶ ಶ ಸ ಸ ಹ ಶ ಶ ಸ ಹ. ಇದಿಷ್ಟು ಅಕ್ಷರಗಳು. ಕಾಣೋದಿಲ್ಲ ಅಂದ್ರೆ ಸಮಾನ. ಶ ಶ ಸ ಹ. ನೋಡಿ, ಇವಿಷ್ಟು ಸಂಸ್ಕೃತ ಬರುವಂತಹ ಅಕ್ಷರಗಳು. ವ್ಯಂಜನಾನಿ ಎಷ್ಟು ಅಂತ ಕೇಳಿದ್ರೆ 33. ಎಷ್ಟು ಹೇಳಿ? 33. ನೋಡಿ, ಇವಿಷ್ಟು ಸೇರಿಸಿ ಸ್ವರಾಹ 13 ಪ್ಲಸ್ ಅಯೋಗವಾಹವು 2, 13 ಪ್ಲಸ್ 2 15, 15 ಪ್ಲಸ್ 33 ಎಷ್ಟಾಗುತ್ತೆ? ಟೋಟಲಿ ಓವರ್ 48. ಓವರಾಲ್ ಎಷ್ಟು ಅಕ್ಷರಗಳು? 48 ಅಕ್ಷರಗಳಿವೆ. ಅರ್ಥ ಆಯ್ತಾ? ಸೊ ಸ್ವರಗಳು 13, ಅಯೋಗವಾಹಗಳು 2 ಮತ್ತು ವ್ಯಂಜನಗಳು 33. ಇದು ಓವರಾಲ್. ಮತ್ತೆ ಇದರಲ್ಲಿ ಡಿವೈಡ್ ಆಗ್ತಾ ಬರುತ್ತೆ. ಯಾವ್ಯಾವ ಹೇಗೆ ಅನ್ನೋದು ಮತ್ತೆ ಡಿವೈಡ್ ಆಗುತ್ತೆ. ಇರಲಿ, ಬಟ್ ಇದಿಷ್ಟು ಅಕ್ಷರ ನಿಮಗೆ ಬರಬೇಕು. ಕನ್ನಡಕ್ಕೂ ಸಂಸ್ಕೃತಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ಇಲ್ಲಿ ಈ ಊ ರೂ ರೂ ಇಲ್ಲ, ರೂ ಇಲ್ಲ, ಎ ಎ ಐ ಅಂತ ಬರುತ್ತೆ. ಐ ಇಲ್ಲ, ಎ ಐ ಇದೆ, ಎ ಇಲ್ಲ. ಓ ಓ ಔ ಅಂತ ಬರುತ್ತೆ, ಓ ಇಲ್ಲ. ಯಾಕೆಂದ್ರೆ ಸಂಸ್ಕೃತದಲ್ಲಿ ಎ ಐ ಓ ಔ ಈ 4 ಅಕ್ಷರಗಳು ನಿತ್ಯ ದೀರ್ಘಾಕ್ಷರಗಳು. ಇಲ್ಲಿ ರಸ್ವ ಅಂತಿಲ್ಲ, ದೀರ್ಘಾಕ್ಷರಗಳು. ಹಾಗಾಗಿ ನಮಗೆ ಎ ಎ ಅನ್ನೋದಿಲ್ಲ ಅಥವಾ ಓ ಓ ಅನ್ನೋದಿಲ್ಲ. ಆಯ್ತಾ? ಅಲ್ಲಿ 2 ಅಕ್ಷರ ಮೈನಸ್ ಆಯ್ತು. ಬಟ್ ರು ಅಂತ ಬಂದಿದೆ, ಒಂದು ರು ಅಕ್ಷರ ಇದೆ. ಕನ್ನಡದಲ್ಲಿ ರು ಇಲ್ಲ. ಕನ್ನಡದಲ್ಲಿ ಯಾವುದಿಲ್ಲ? ರು ಅನ್ನೋದಿಲ್ಲ. ಆಯ್ತಾ? ಇನ್ನು ಅಯೋಗವಾಹವು ಅಂದ್ರೆ ಏನು ಅಂತ ಕೇಳಿದ್ರೆ, ಯೋಗವಾಹ ಅಂತ ಏನು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಯಾವ್ದು ಅಯೋಗವಾಹ ಅಥವಾ ಯಾಕೆ ಅಯೋಗವಾಹ ಹೇಳುದು ಅಂತ. ಯಾವಾಗ ಈ ಪ್ರಪಂಚದಲ್ಲಿ ಅಕ್ಷರಗಳು ಬಂದವು, ಯಾವ ಬಂದದ್ದು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ನೃತ್ತಾವಸಾನೆ ನಟರಾಜರಾಜೋ ಠಕ್ಕಾನನಾದ ನವಪಂಚವಾರ ಉದ್ಧತ್ತು ಕಾಮ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರ ಜಾಲಂ ಅಂತ ಹೇಳ್ತೀವಿ. ಅಂದ್ರೆ ಈ ಸನಕಾದಿ ಮಹರ್ಷಿಗಳೆಲ್ಲ ಹೋಗ್ಕೊಂಡು ಹೇಳೋದಂತೆ ಶಿವನಿಗೆ. ಏನಂತ? ಶಿವ, ಹೇ ಶಂಭೋ, ನಮಗೆ ಒಂದು ಭಾಷೆಯನ್ನು ಕೊಡು. ನಾವು ಇಷ್ಟು ದಿವಸ ಸಂಜ್ಞಾ ಭಾಷೆಯಲ್ಲೇ ಇದ್ದೀವಿ. ಸಂಜ್ಞಾ ಭಾಷೆ ಅಂದ್ರೆ ಅದು ಈ ಬಾಯಿ ಮುಚ್ಚೋದ ಹೀಗೆ, ಬಾ ಅಂದ ಹೀಗೆ, ಹೋಗು ಅಂದ್ರೆ ಹೀಗೆ ಅಲ್ವಾ? ಸಂಜ್ಞೆಗಳ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸಕ್ಕಾಗಲ್ಲ. ಕೆಲವು ಸಂಕೇತಗಳನ್ನು ಕೊಡಬಹುದು,
but we can't give, ಅಥವಾ we can't expression, we can't transfer our feelings. That's why they requested Lord Shiva to give letters. ಅದಕ್ಕೆ ಹೇಳಿದ್ರು, ಯದಿ ಶಬ್ದಾಕ್ವಯಂ ಆಜ್ಯೋತಿ ಸಂಸಾರನ ದೀಪ್ಯತೆ ಅಂತ ಒಂದು ಮಾತಿದೆ. ಒಂದ್ ವೇಳೆ ಶಬ್ದ ಇಲ್ಲ ಅಂತ ಆಗಿದ್ರೆ ಈ ಜಗತ್ತೇ ಅಂಧಕಾರದಲ್ಲಿರ್ತಿತ್ತು ಅಂತ ಆಯ್ತಾ. ಹಾಗಾಗಿ ಆ ಶನಕಾದಿ ಮಹರ್ಷಿಗಳು ಹೋಗಿ ಶಿವನನ್ನು ಕೇಳಿದಾಗ ಶಿವ ತನ್ನ ಡಮರುಗವನ್ನು 14 ಬಾರಿ ಬಾರಿಸ್ತಾನೆ, ನುಡಿಸ್ತಾನೆ. ಎಷ್ಟು ಬಾರಿ? 14 ಟೈಮ್, 10 + 4 14 ಟೈಮ್ಸ್. ಆ ಡಮರುಗವನಿಗೆ ಹೊಡೆದಾಗ ಇವರಿಗೆ ಅದೇನು ಅನಿಸ್ತು ಅಂತಂದ್ರೆ, ಓ ಅಕ್ಷರಗಳಾಗಿ ಕೇಳಿಸ್ಕೊಂಡು, ಅಕ್ಷರಗಳಾಗಿ ಕೇಳಿಸ್ಕೊಂಡು ಏನಂತ, ಯಾವ ರೀತಿ ಬಂತು ನೋಡಿ ಆ ಶಬ್ದ. ಅ ಇ ಉಣ್ ಋಲ್ ಋಕ್ ಎ ಓಂಗ್ ಐ ಔಚ್ ಅಯವರಟ್ ಲಣ್ ಜ್ಞ ಮ ङ ಣ ನಂ ಜ ಪೈ ಖಡ ದಶ್ ಜಬ ಗಡ ದಶ್ ಖ ಫ ಛ ಥ ಥ ಚಟತೌ ಕಪೈ ಶಶಸತ್ ಹಲ್ ಮನೇದ. ಇದು 14 ಸೂತ್ರಗಳು. ಎಷ್ಟೊಳಿ? 14. ಈ ಮಾಹೇಶ್ವರ ಸೂತ್ರದಲ್ಲಿ ಏನಂತ ಕರೀತಾರೆ? ಮಾಹೇಶ್ವರ ಸೂತ್ರಾಣಿ. ಮಾಹೇಶ್ವರ ಸೂತ್ರಾಣಿ ಅಂತ. ಮಾಹೇಶ್ವರ ಸೂತ್ರಾಣಿ. ಏನು ಮಾಹೇಶ್ವರ ಸೂತ್ರಾಣಿ ಅಂತಂದ್ರೆ ಅಂತ ಹೇಳಿದ್ರೆ, ಆ 14 ಸೂತ್ರಗಳು ಹೇಳಿದಲ್ಲ ಅಂತ ಅದು. ಈ 14 ಸೂತ್ರಗಳು ಈ ಎಲ್ಲ ಅಕ್ಷರವನ್ನು ಹೊಂದಿದೆ, ಎಕ್ಸೆಪ್ಟ್ ದೀಸ್ 2. ಇವೆರಡು ಬಂದಿಲ್ಲ. ಅದಕ್ಕೆ ಯೋಗವಾಹ, ಯೋಗ ಅಂದ್ರೆ ಪ್ರಾಪ್ತಿ ಅಂತ. ಏನೇ ಯೋಗ ನಾಮ, ಯೋಗ ಅಂದ್ರೆ ಪ್ರಾಪ್ತಿ. ಯೋಗೋ ನಾಮ ಪ್ರಾಪ್ತಿ. ನಮಗೆ ಶಿವನಿಂದ ಪ್ರಾಪ್ತಿ ಆಗದೇ ಇರುವಂತ ಅಕ್ಷರಗಳಿವೆರಡು, ಅಮ್ಮು ಮತ್ತು ಅ. ಹಾಗಾಗಿ ಅಯೋಗವಾಹ ಅಂತ. ಯೋಗವಾಹ ಅಂದ್ರೆ ಶಿವನಿಂದ ಪ್ರಾಪ್ತಿ ಆದದ್ದು, ಅಯೋಗವಾಹ ಅಂದ್ರೆ ಶಿವ ಹೇಳದೇ ಇರೋದು, ಆ ಮಾಹೇಶ್ವರ ಸೂತ್ರದಲ್ಲಿ ಹೇಳದೇ ಇರೋದು ಅಂತ. ಹಾಗಾಗಿ ಇವೆರಡಕ್ಕೆ ಅಯೋಗವಾಹ ಅಂತ. ಅಂ ಅನ್ನೋಲ್ಲಿ ಅ ಪ್ಲಸ್ ಮ ಇದೆ, ಅಹ ಅನ್ನೋಲ್ಲಿ ಅ ಮತ್ತು ವಿಸರ್ಗ ಇದೆ. ಹಾಗಾಗಿ ಅಂ ಅಹ ಅಂತ ಆಯ್ತು. ಏನಾಯ್ತು? ಅಂ ಮತ್ತು ಅಹ ಅಂತ ವಿಸರ್ಗಗಳೆರಡು ಬಂದವು. ಹಾಗೆ ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಈ ಅಯೋಗವಾಹನ 2 ಭಾಗ ಮಾಡ್ತೀವಿ. ಒಂದಕ್ಕೆ ಏನ್ ಕರಿತೀವಿ? ಅನುಸ್ವಾರ. ಈ ಅಯೋಗವಾಹನ ಒಂದನ್ನ ಅನುಸ್ವಾರ ಅಂತ ಕರಿತೀವಿ, ಇನ್ನೊಂದನ್ನ ಏನಂತ ಕರಿತೀವಿ? ವಿಸರ್ಗ. ವಿಸರ್ಗ. ಅನುಸ್ವಾರ ವಿಸರ್ಗ ಅಂತ ಎರಡು ಅಯೋಗವಾಹದಲ್ಲಿ 2 ವಿಭಾಗ. ಗೊತ್ತಾಯ್ತಾ? ಅನುಸ್ವಾರ ಮತ್ತು ವಿಸರ್ಗ. ಈ ಸ್ವರದಲ್ಲಿ 2 ವಿಭಾಗ ಬರುತ್ತೆ. ಏನಂತ? ಒಂದೇನು, ಆಕ್ಚುಲಿ ಸ್ವರವನ್ನು 3 ವಿಭಾಗ ಮಾಡ್ತೇವೆ, ಹ್ರಸ್ವ, ದೀರ್ಘ ಮತ್ತು ಪ್ಲುತ ಅಂತ. ಏನೇ ಸ್ವರವನ್ನು 3: ಹ್ರಸ್ವ ಸ್ವರ, ಹ್ರಸ್ವ, ದೀರ್ಘ, ಪ್ಲುತ. ಹ್ರಸ್ವ, ಹ್ರಸ್ವ, ದೀರ್ಘ, ಪ್ಲುತ. ಹೀಗೆ 3 ವಿಧ ಇದೆ. ಏನಿದೆ? ಹ್ರಸ್ವ, ದೀರ್ಘ, ಪ್ಲುತ. ಪ್ಲುತ ನಾರ್ಮಲಿ ನಾವು ಬಳಸೋದಿಲ್ಲ. ಪ್ಲುತ ಸ್ವರವನ್ನು ನಾವೇನ್ ಮಾಡೋದಿಲ್ಲ,
ನಾರ್ಮಲಿ ನಾವು ಬಳಸೋದಿಲ್ಲ, ಯಾಕಂದ್ರೆ ಅದನ್ನ ವೇದಗಳಲ್ಲಿ ಬಳಸ್ತಾರೆ. ಈಗ ಇನ್ನು ಜನರಲ್ ನಾವು ಬಳಸೋದು ಯಾವಾಗ ಅಂದ್ರೆ, ಯಾರನ್ನಾರು ಕರಿಬೇಕಾರೆ ಏಯ್ ನೀನು ಬಾ ಅಂತ ಜೋರ ಕರಿತೀವಲ್ಲ, ಅದನ್ನು ನಾವು ಪ್ಲುತ ಅಂತ ಕರಿತೀವಿ. ಹೋ ಇಂದ್ರ ಅತ್ರ ಗಚ್ಚ ಅಂತ ವೇದದಲ್ಲಿ ಕರೀತಾರೆ. ಯಜ್ಞಯಾಗಾದಿಗಳನ್ನ ಮಾಡಬೇಕಾದ್ರೆ ಇಂದ್ರನನ್ನ ಅಥವಾ ಬೇರೆ ಬೇರೆ ದೇವತೆಗಳನ್ನ ಕರಿಬೇಕಾದ್ರೆ ಪ್ಲುತ ಸ್ವರವನ್ನ ಹೇಳ್ತಾರೆ. ಆಯ್ತಾ? ಏನು ರಸ್ವ ದೀರ್ಘ ಪ್ಲುತ ಅಂತಂದ್ರೆ ನೋಡಿ, ಇಲ್ಲಿ ಮೊದಲು ಯಾವ್ಯಾವ ಅಕ್ಷರ ಅಂತ ಹೇಳ್ತೀನಿ, ಆಮೇಲೆ ನಾನು ರಸ್ವ ಅಕ್ಷರ ಯಾವುದು, ದೀರ್ಘ ಅಕ್ಷರ ಅಂದ್ರೆ ರಸ್ವ ಅಂದ್ರೆ ಏನು, ದೀರ್ಘ ಅಂದ್ರೆ ಏನು, ಪ್ಲುತ ಅಂದ್ರೆ ಏನು ಅಂತ ಹೇಳ್ತೀನಿ. ಸಿ, ಸರ್ಕಲ್ ಮಾಡಿರೋದ್ರಿಂದ ರಸ್ವಾಕ್ಷರಗಳು, ರಸ್ವ ಸ್ವರಗಳು ಅಂತ. ಅ, ಈ, ಉ, ರು, ಋ, ಇದಿಷ್ಟು ರಸ್ವಾಕ್ಷರಗಳು. ಅ, ಈ, ಉ, ರು, ಋ, ಒಟ್ಟು 5 ಅಕ್ಷರಗಳು. ರಸ್ವಾಕ್ಷರ ಎಷ್ಟು? 5 ಅಕ್ಷರಗಳು. ಆಯ್ತಾ? ದೀರ್ಘಾಕ್ಷರಗಳು ಎಷ್ಟು ಅಂತ ಕೇಳಿದ್ರೆ ನೋಡಿ, ಆ, ಈ, ಉ, ರು, ಎ, ಐ, ಓ, ಔ, ಇವಿಷ್ಟು ದೀರ್ಘಾಕ್ಷರಗಳು. ಅಂದ್ರೆ 8. 8 ನಾನು ರೌಂಡ್ ಹಾಕೋದಿಲ್ಲ, ಯಾಕಂದ್ರೆ ರೌಂಡ್ ಹಾಕಿದ್ರೆ ನೀವು ಎಕ್ಸಾಮ್ ಬಂದಿದ್ದೀರಿ. 8. ಸೊ 5 ರಸಸ್ವರಗಳು, 8 ದೀರ್ಘ ಸ್ವರಗಳು. ಇನ್ನು ವೃತ್ತಸ್ವರ ನೀವು ಎಲ್ಲಿ ನೋಡ್ತೀರಿ ಗೊತ್ತಾ? ಇನ್ನೊಂದು ಹೇಳ್ಬೋದು, ನೀವು ಸಂಗೀತ ಕಲ್ತವ್ರಿದ್ದೀರಾ ಇಲ್ಲಿ? ಸಂಗೀತ ಪುಸ್ತಕಗಳಲ್ಲಿ ಅಥವಾ ತಾಳ ಪುಸ್ತಕಗಳಲ್ಲಿ ನಿಮಗೆ ಈ ಹೀಗೆ ಮೊದಲ ಹಳೆ ಪುಸ್ತಕದಲ್ಲಿ ಎಸ್ ಮಾರ್ಕ್ ಹಾಕ್ತಿದ್ರು, ನೋಡಿದೀರಾ ನೀವು? ಎಸ್ ಮಾರ್ಕ್ ಹಾಕ್ತಿದ್ರು ಅಂತ, ತದರಿ ಅಂತ ಶುರು ಮಾಡ್ತಿರಲ್ಲ, ರೇ ಅಂತ ಹೇಳಿದ್ರು, ಅದು ಪ್ಲುತ. ಅಂದ್ರೆ 3 ಮಾತ್ರೆ, 1 ಮಾತ್ರೆ, 2 ಮಾತ್ರೆ, 3 ಮಾತ್ರೆ, 3 ಮಾತ್ರೆಗಿಂತ ಜಾಸ್ತಿ ಇದ್ರೆ ಅದು ಪ್ಲುತ ಅಂತ ಕರಿತೀವಿ. ಈಗೆಲ್ಲ ಹಾಕೋಲ್ಲ, ಈಗೇನ್ ಮಾಡ್ತಾರೆ ಅಂದ್ರೆ ಎಸ್ ಎಸ್ ಹಾಕಲ್ಲ, ಈಗ 3, 4 ಹೀಗೆ ಬರೆದು ಬಿಡ್ತಾರೆ, 3, 4 ಅಂತಲ್ಲ. ಸೊ ಸಂಗೀತ ಪುಸ್ತಕಗಳಲ್ಲಿ ನೀವು ನೋಡ್ಬೋದು ಪ್ಲುತ ಸ್ವರಗಳನ್ನ. ಹಾಗಾಗಿ ಪ್ಲುತ ಇಲ್ಲಿಲ್ಲ, ಇದೆಲ್ಲವೂ ಪ್ಲುತನೇ ಬರುತ್ತೆ. ನೀವು ಯಾವ ಅಕ್ಷರ ಬೇಕಾದ್ರೂ ಪ್ಲುತ ಮಾಡ್ಬೋದು. ಅ ಅಂತಂದ್ರೆ ಪ್ಲುತ, ಆ ಅಂದ್ರೆ ಪ್ಲುತ, ಈ ಅಂದ್ರೆ ಪ್ಲುತ. ಸೊ ಯಾವ್ದನ್ನ ಬೇಕಾದ್ರೂ ಪ್ಲುತ ಮಾಡ್ಬೋದು, ಯಾವ್ದನ್ನ ಬೇಕಾದ್ರೂ ರಸ್ವದೀರ್ಘ ಮಾಡೋಕ್ಕಾಗಲ್ಲ. ರಸ್ವದೀರ್ಘ ಫಿಕ್ಸ್, ಅದು ಇಂಥ ಅಕ್ಷರಗಳು ರಸ್ವ, ಇಂಥ ಅಕ್ಷರಗಳು ದೀರ್ಘ ಅಂತ ಫಿಕ್ಸ್ ಆಗಿದೆ. ಪ್ಲುತ ಮಾತ್ರ ವಿ ಕ್ಯಾನ್ ಡೂ. ಹಾಗಾಗಿ ನಾವು ಪ್ಲುತ ಸ್ವರಗಳನ್ನ ಮಾಡಬಹುದು. ಅದರಲ್ಲಿ ಇಂತಿಷ್ಟು ಪ್ಲುತ ಅಂತ ಹೇಳಲ್ಲ, 13 ಅಕ್ಷರವೂ ಪ್ಲುತನೇ. ಎಷ್ಟು ಕಡೆ? ಈ 13 ಅಕ್ಷರವೂ ಪ್ಲುತ ಮಾಡಬಹುದು, ಎಲ್ಲ ಸ್ವರವನ್ನು ಪ್ಲುತ ಮಾಡಬಹುದು, ತೊಂದರೆ ಇಲ್ಲ. ಹಾಗಾಗಿ ನೋಡಿ, ಸ್ವರವನ್ನು ನಾವು ರಸ್ವಸ್ವರ ಅಂತ ಕರಿತೀವಿ, ದೀರ್ಘ ಸ್ವರ ಅಂತ ಕರಿತೀವಿ, ಪ್ಲುತ ಸ್ವರ ಅಂತ ಕರಿತೀವಿ. ಆಯ್ತಾ? ರಸ್ವ ದೀರ್ಘ ಮಾತ್ರ ನೀವು ಸರಿಯಾಗಿ ಕಲ್ತ್ಕೊಳ್ಳಿ, ಪ್ಲುತ ಸ್ವರಗಳನ್ನ ಅಷ್ಟು ಗಮನಿಸ್ಬೇಕಂತೇನಿಲ್ಲ. ಸೊ ಮೊದಲನೇದಾಗಿ ಸ್ವರಗಳು 13 ಸ್ವರಗಳಿದೆ. ಅ, ಆ, ಈ, ಉ, ರು, ಋ, ಋ, ಎ, ಐ, ಓ, ಔ, ಇದಿಷ್ಟು ಸ್ವರಗಳು. ಅಂ ಮತ್ತು ಅಹ ಅಯೋಗವಾಹಕಗಳು. ಈ ಅಯೋಗವಾಹಕಗಳನ್ನ ಅನುಸ್ವಾರ ಮತ್ತು ವಿಸರ್ಗ ಅಂತ 2 ಭಾಗ ಮಾಡ್ತೀವಿ. ಆಯ್ತಾ? ಆಮೇಲೆ ಈ ಸ್ವರವನ್ನೇ ರಸ್ವಸ್ವರ ಅಂತ ಕರಿತೀವಿ. ಯಾವ್ದು ರಸ್ವಸ್ವರ? ಅ, ಈ, ಉ, ರು, ಋ, ಇದಿಷ್ಟು ರಸ್ವಸ್ವರಗಳು. ಆ, ಈ, ಉ, ರು, ಎ, ಐ, ಓ, ಔ, ಇದಿಷ್ಟು ದೀರ್ಘ ಸ್ವರಗಳು. 5 ರಸ್ವಸ್ವರಗಳು, 8 ದೀರ್ಘ ಸ್ವರಗಳು. ಆಯ್ತಾ? ಇದಿಷ್ಟು ಸ್ವರದ ಬಗ್ಗೆ ಕಲ್ಪನೆ ಆಯ್ತು. ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು, ಇಲ್ಲ ನನಗೆ ಮೆಸೇಜ್ ಮಾಡಿ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ವ್ಯಂಜನಕ್ಕೆ ಬರೋಣ. ಯಾಕೆ ಸ್ವರ ಆಯ್ತು, ಅಯೋಗವಾಹವಾಯ್ತು, ಈಗ ವ್ಯಂಜನ. ವ್ಯಂಜನದಲ್ಲಿ ಒಟ್ಟು 33 ಅಕ್ಷರಗಳಿರುತ್ತೆ.
ಈ ವ್ಯಂಜನವನ್ನು ನಾವು ಎರಡು ವಿಭಾಗ ಮಾಡ್ತೀವಿ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಸೊ ಇದನ್ನು ನಾನು ರಫ್ ಮಾಡ್ತೇನೆ. ಏನಂತಾರೆ ನೋಡಿ, ವ್ಯಂಜನವನ್ನು ನಾವು ಎರಡು ವಿಭಾಗ ಮಾಡ್ತೀವಿ. ವ್ಯಂಜನಾನಿ ಎಷ್ಟೊಂದು ವ್ಯಂಜನ ಇದೆ ಅಂತಂದ್ರೆ ನೋಡಿ, ವರ್ಗೀಯ ವ್ಯಂಜನ ಒಂದು, ವರ್ಗೀಯ ಎರಡು, ಅವರ್ಗೀಯ, ವರ್ಗೀಯ ವ್ಯಂಜನಾನಿ, ಅವರ್ಗೀಯ ವ್ಯಂಜನಾನಿ, ಮೂರನೇದು ಕರ್ಕಶ ವ್ಯಂಜನಾನಿ, ನಾಲ್ಕನೇದು ಮೃದು ವ್ಯಂಜನಾನಿ, ಮೃದು ವ್ಯಂಜನಾನಿ, ಐದನೇದು ಅನುನಾಸಿಕ ವ್ಯಂಜನಾನಿ, ಅನುನಾಸಿಕ ವ್ಯಂಜನಾನಿ. 5 ನಮೂನೆಯ ವ್ಯಂಜನಗಳನ್ನು ನಾವು ನೋಡಬಹುದು. ವರ್ಗೀಯ ವ್ಯಂಜನಾನಿ ಸ್ಥೂಲವಾಗಿ 2, ಸ್ಥೂಲವಾಗಿ ಅಂದ್ರೆ ಇಷ್ಟು ಸೇರಿಸಿ ದೊಡ್ಡದಾದ ಪ್ರಮಾಣದಲ್ಲಿ. ಇದು ವರ್ಗೀಯ ವ್ಯಂಜನಾನಿ. ಎಲ್ಲಿವರೆಗೆ? ಕದಿಂದ ಶುರುವಾಗಿ ಪವರೆಗೆ ನೆನ್ಪಿಟ್ಕೊಳ್ಳಿ. ಕದಿಂದ ಪವರೆಗೆ ಅಂದ್ರೆ ಇಲ್ಲಿ ಮಾವರೆಗೆ, ಕ ಟು ಮ. ಕದಿಂದ ಮಾವರೆಗೆ ವರ್ಗೀಯ ವ್ಯಂಜನಾನಿ. ಒಟ್ಟು 25 ಅಕ್ಷರಗಳು, ಟೋಟಲಿ 25 ಲೆಟರ್ಸ್, ಕ ಟು ಮ. ಅವರ್ಗೀಯ ವ್ಯಂಜನಾನಿ ಯದಿಂದ ಹವರೆಗೆ, ಇದು ಯದಿಂದ ಇವೆರಡನೇ ಲಿಸ್ಟಿನೊಳಗೆ ಅವರ್ಗೀಯ ವ್ಯಂಜನಾನಿ. ಕದಿಂದ ಯದಿಂದ ಹವರೆಗೆ, ಯ ಟು ಹ 8 ಅಕ್ಷರಗಳು ಬರ್ತವೆ, 8. ಇವಿಷ್ಟೇ ಮೇಜರ್ ಆಗಿ. ಕರ್ಕಶ ವ್ಯಂಜನಾನಿ, ವರ್ಗೀಯ, ಮೃದು ವ್ಯಂಜನಾನಿ ಆಮೇಲೆ ನೋಡಿ. ಸಬ್ ಡಿವಿಷನ್ಸ್ ಅವೆಲ್ಲ ಈ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನದಲ್ಲೇ ಸಬ್ ಡಿವಿಷನ್. ಕರ್ಕಶ ವ್ಯಂಜನಾನಿ ಆಗ ನಾನೇನ್ ಹಾಕ್ಬೋದು ಅಂತಂದ್ರೆ, ಇದನ್ನ 3, 4, 5 ಹಾಕೋ ಬದಲು ಎ ಬಿ ಸಿ ಅಂತ ಹಾಕ್ಬೋದು. 3, 4, 5 ಮಾಡೋ ಬದಲು ಏನ್ ಹಾಕ್ಬೋದು? ಎ ಬಿ ಸಿ. ಯಾಕೆಂದ್ರೆ ಇವೆರಡರಲ್ಲೇ ಬರೋದು ಇವೆಲ್ಲ. ಅರ್ಥ ಆಯ್ತಾ? ಸೊ ಯ ಟು ಹ 8 ಅಕ್ಷರ, ಒಟ್ಟು 25 ಮತ್ತು 8 ಸೇರಿ 33, 33 ಅಕ್ಷರಗಳು ಬಂದವು. ಈ ಕರ್ಕಶ ವ್ಯಂಜನ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳನ್ನು ನೋಡಿದ್ರೆ ನೀವು ಕ ಟು ಮ ವರ್ಗೀಯ ವ್ಯಂಜನ, ಯ ಟು ಹ ವರ್ಗೀಯ ವ್ಯಂಜನ. ಕರ್ಕಶ ವ್ಯಂಜನ ಅಂದ್ರೆ ಯಾವುದು ಅಂತ ಕೇಳಿದ್ರೆ ನೋಡಿ, ಮೊದಲನೇ 1, 2, 3, 4, 5 ಅಕ್ಷರಗಳೇ ನಾವು 1, 2, 3, 4, 5 ಕೊಟ್ರೆ ಏನಾಗುತ್ತೆ? ಮೊದಲ 2 ಅಕ್ಷರಗಳು ಕರ್ಕಶ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಫಸ್ಟ್ 2 ಲೆಟರ್ಸ್ 1 and 2 of each 1 and 2 of each ವರ್ಗ, ಪ್ರತಿ ವರ್ಗದ ಮೊದಲ 2 ಅಕ್ಷರಗಳು ಯಾವುದು? ಕ ಖ, ಚ ಛ, ಟ ಠ, ತ ಥ, ಪ ಫ. ಸೊ ಟೋಟಲಿ ಎಷ್ಟು ಅಕ್ಷರ ಆಯಿತು? 10 ಲೆಟರ್ಸ್. ಪ್ರತಿ ವರ್ಗದ ಮೊದಲ 2 ಅಕ್ಷರಗಳು. ಇವುಗಳಲ್ಲಿ ಏನು? ಕರ್ಕಶ ವ್ಯಂಜನ ಜೊತೆಗೆ ಪ್ಲಸ್ ಶ, ಶ, ಸ, ಟೋಟಲಿ 13. ಶ, ಶ, ಸ ಇವಿಷ್ಟು ಕರ್ಕಶ ವ್ಯಂಜನಗಳು. ಇನ್ನು ಮೃದು ವ್ಯಂಜನಗಳು ಯಾವುದು ಅಂತ ಹೇಳಿದ್ರೆ ಒಂದು 3, 4, 5 ಟೋಟಲಿ 15 ಲೆಟರ್ ಪ್ಲಸ್ ಯ, ರ, ಲ, ವ, ಹ. ಯ, ರ, ಲ, ವ, ಹ
5 ಅಕ್ಷರ ಒಟ್ಟು ಸೇರಿಸಿ 20 ಲೆಟರ್ಸ್. ಇದು ಮೃದು ವ್ಯಂಜನಗಳು. ಪ್ರತಿ ವರ್ಗದ ಇದರ ಫುಲ್ ಸ್ಟಾಪ್ ಇದು. ಪ್ರತಿ ವರ್ಗದ 3, 4, 5 ಅಕ್ಷರ ಅಂದ್ರೆ ಇದು ಗ ಘ ನ ಜ ಝ ಞ ಡ ಢ ಣ, ಆಮೇಲೆ ದ ಧ ನ ಬ ಬ ಮ ಯ ರ ಲ ವ ಹ ಯ ರ ಲ ವ ಹ. ಇದಿಷ್ಟು ಅಕ್ಷರ ಏನಾಗುತ್ತೆ ಮೃದು ವ್ಯಂಜನಕ್ಕೆ ಬರುತ್ತೆ. ನಿಮಗೆ ಕೇಳಬಹುದು ಸರ್ ಇದು ಎಲ್ಲಿ ಬರುತ್ತೆ ಏನು ಅಂತ. ಇದು ಮುಂದೆ ನಿಮಗೆ ವ್ಯಂಜನ ಸಂಧಿಯನ್ನು ಬರುತ್ತೆ, ಆಗ ಬೇಕಾಗತ್ತೆ. ಈಗ ಸದ್ಯಲ್ಲೂ ಬೇಡ. ಸೊ ಇದಿಷ್ಟು ಇಟ್ಕೊಳ್ಳಿ ಸಾಕು. ಇದು ಅನುನಾಸಿಕ, ಇದು ಬೇಕು. ಪ್ರತಿ ವರ್ಗದ 5ನೇ ಅಕ್ಷರ, 5th ಲೆಟರ್ ಆಫ್ ಈಚ್ ವರ್ಗ ಅಂದ್ರೆ ಯಾವುದು? ನ ಞ ನ ನ ಮ. ಞ ಞ ಣ ನ ಮ ಇವಿಷ್ಟು ಇದೆಯಲ್ಲ 5 ಅಕ್ಷರಗಳು. ಇನ್ನೊಮ್ಮೆ ಹೇಳ್ತೀನಿ ನೋಡ್ಕೊಳ್ಳಿ. ನ ಞ ನ ನ ಮ ಇವಿಷ್ಟು ಅನುನಾಸಿಕ ವ್ಯಂಜನಗಳು. ಆಯ್ತಾ? ಸೊ ಅವು 5 ಬರ್ತದೆ. 5th ಲೆಟರ್ ಆಫ್ ಈಚ್ ವರ್ಗ. ಅದು ಇದು ಅವರ್ಗೀಯ ವ್ಯಂಜನದಲ್ಲಿ ಬರೋದಿಲ್ಲ, ಕೇವಲ ವರ್ಗೀಯ ವ್ಯಂಜನ ಮಾತ್ರ ಬರುತ್ತೆ. ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳು. ಆಯ್ತಾ? ಹಾಗಾಗಿ ಅನುನಾಸಿಕ ವ್ಯಂಜನಾನಿ ಅಂತ ಹೇಳಿದ್ವಿ ನಾವು. ಇಲ್ಲಿಗೆ ನಿಮಗೆ ಒಂದು ಹಂತದ ಪರಿಚಯಗಳು, ಇದೆಲ್ಲ ಡೆಫಿನೇಷನ್ ಹೇಳಬೇಕು. ಈಗ ವರ್ಣಮಾಲೆಯಲ್ಲಿ ಏನಿದೆ? ಸ್ವರ ಇದೆ, ವ್ಯಂಜನ ಇದೆ, ಅಯೋಗವಾಹಕಗಳಿದೆ. ಸ್ವರಗಳು 13. ಈ ಸ್ವರವನ್ನು ನಾವು ಹ್ರಸ್ವ, ದೀರ್ಘ, ಪ್ಲುತ ಅಂತ ಡಿವೈಡ್ ಮಾಡ್ತೀವಿ. ವ್ಯಂಜನವನ್ನ ಮುಖ್ಯವಾಗಿ 2, ಒಂದು ವರ್ಗೀಯ ವ್ಯಂಜನಂ, ಇನ್ನೊಂದು ಅವರ್ಗೀಯ ವ್ಯಂಜನಂ ಅಂತ ಕರೀತೀವಿ. ವರ್ಗೀಯ ವ್ಯಂಜನದಲ್ಲಿ ಕ ಟು ಮ ಬರುತ್ತೆ, 25 ಅಕ್ಷರಗಳಿದೆ. ಅವರ್ಗೀಯ ವ್ಯಂಜನದಲ್ಲಿ ಏನ್ ಬರುತ್ತೆ? ಯ ಟು ಹ 8 ಅಕ್ಷರ ಬರುತ್ತೆ. ಇವಿಷ್ಟು ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನದಲ್ಲಿ ವಿವರಣೆ. ಇನ್ನು ಕರ್ಕಶ ವ್ಯಂಜನ, ಮೃದು ವ್ಯಂಜನ ಮತ್ತು ಅನುನಾಸಿಕ ವ್ಯಂಜನ ಅಂತ ಬಂದ್ರೆ, ಕರ್ಕಶ ವ್ಯಂಜನ ಅಂತಂದ್ರೆ ಪ್ರತಿ ವರ್ಗದ ಮೊದಲ 2 ಅಕ್ಷರಗಳು ಮತ್ತು ಶ ಶ ಸ ಒಟ್ಟು 13 ಅಕ್ಷರ. ಮೃದು ವ್ಯಂಜನದಲ್ಲಿ 3, 4, 5ನೇ ಅಕ್ಷರ. ಪ್ರತಿ ವರ್ಗದ 3rd, 4th and 5th ಲೆಟರ್ ಮತ್ತು ಯ ರ ಲ ವ ಹ. ಇದು ಪ್ಲಸ್ ಮಾರ್ಕ್ ಇದೆ, ಪ್ಲಸ್ ಮಾರ್ಕ್ ಇದೆ. ಯ ರ ಲ ವ ಹ ಒಟ್ಟು 20 ಅಕ್ಷರಗಳು. ಇನ್ನು ಅನುನಾಸಿಕ ಪ್ರತಿ ವರ್ಗದ 5ನೇ ಅಕ್ಷರ ಯಾವುದು? ನಾವು ಶಿಫ್ಟ್ ಅಂತ ಬರೆಯಬಹುದು, ಅಥವಾ ನ ನ ಞ ನ ಞ ಣ ನ ಮ. ಸೊ ನ ಞ ನ ಞ ಣ ಮ ಇವೆಲ್ಲವೂ ಏನ್ ಬರ್ತವೆ? ಈ 5 ಅಕ್ಷರಗಳು ಅನುನಾಸಿಕ. ಇದಿಷ್ಟು ಆಯ್ತು. ಇನ್ನು ಡೆಫಿನೇಷನ್ ಇದೆ, ಬಟ್ ಮೇಜರ್ ಆಗಿ ನಿಮಗೆ ಇದೆಲ್ಲ ವಿವರಣೆ ಮಾಡಿದಾಗಾಯ್ತು. ಸ್ವರ ಅಂದ್ರೆ ಏನು, ವ್ಯಂಜನ ಅಂದ್ರೆ ಏನು ಅನ್ನೋ ಡೆಫಿನೇಷನ್ ಅನ್ನ ನಾನು ಒಂದ್ಸರಿ ಓದ್ತೀನಿ, ಕೇಳ್ಕೊಳ್ಳಿ, ಆಮೇಲೆ ಬರೀತೀನಿ. ವರ್ಣ ಸ್ವರಾಹ 13, ಅಯೋಗವಾಹು 2, ವ್ಯಂಜನಾನಿ 33 ಅಂದ್ರೆ 33. ರಸ್ವಸ್ವರಾಹ ಸ್ವತಂತ್ರತೆಯ ಉಚ್ಚಾರ್ಯಮಾಣ ವರ್ಣ ಸ್ವರ. ನೋಡ್ಕೊ ಡೆಫಿನೇಷನ್. ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ಸ್ವರ ಅಂತ ಕರೀತಾರೆ. ಸ್ವತಂತ್ರತೆಯ ಅಂಡರ್ಲೈನ್ ಮಾಡ್ಕೊಳ್ಳಿ, ಬಾಯಾಟ್ ಮಾಡಬೇಕು ಎಲ್ಲರೂ. ನಿಮಗೂ ಇದೇ ಈಸಿ ಡೆಫಿನೇಷನ್ 3rd ಲ್ಯಾಂಗ್ವೇಜ್ ಅವರಿಗೆ. ಹಾಗಾಗಿ ಯಾಕೆಂದ್ರೆ ಇಲ್ಲಿ ಸ್ವಯಂ ರಾಜತೆ ಇತಿ ಸ್ವರಾಹ ಸ್ವತಂತ್ರತೆಯ ಉಚ್ಚಾರ್ಯಮಾಣ ವರ್ಣ ಏವ ಸ್ವರಾಹ. 3rd ಲ್ಯಾಂಗ್ವೇಜ್ ಅವರಿಗೂ ಅದೇ ಡೆಫಿನೇಷನ್ ಇದೆ, ನೋಡ್ಕೊಳ್ಳಿ ನೀವು. ಸ್ವತಂತ್ರತೆಯ ಉಚ್ಚಾರ್ಯಮಾಣ ವರ್ಣ ಏವ ಸ್ವರಾಹ ತೇ ಆಹತ್ಯ 13 ಸಂತಿ. ಇವೆಲ್ಲ ಒಟ್ಟು 33 ಇದೆ ನೋಡಿ. ರಸ್ವಸ್ವರಾಹ 5, ದೀರ್ಘಸ್ವರಾಹ 8. 2 ಸೇರಿಸಿ ಏನಾಯ್ತು ಇಲ್ಲಿ?
13 ಅಕ್ಷರಗಳಾದವು ನೋಡಿ. ಅ ಇ ಉ ರು ಋ ರಸ ಸ್ವರಗಳು. ಆ ಇ ಉ ರು ಎ ಐ ಓ ಔ ಇವು ದೀರ್ಘ ಸ್ವರಗಳು. ಅಯೋಗ ವಾಕ್ಗಳು ಅನುಸ್ವಾರ ಮತ್ತು ವಿಸರ್ಗ ಅಂ ಅಹ. ನಿಮಗೂ ಕೂಡ ಅದೇ ರೀತಿ ಇದೆ. ರಸ್ವ ಸ್ವರಗಳು 5, ದೀರ್ಘ ಸ್ವರಗಳು 8. ಅಯೋಗವಾಹವು ಮಾಹೇಶ್ವರ ಸೂತ್ರೇಶು ಯೋಗಂ ನ ಪ್ರಾಪ್ತವು. ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಓದ್ತಾ ಇದ್ದೀನಿ ನಾನು, ಎರಡೂ ಪಾಠ ಮಾಡ್ತಾ ಇದ್ದೀನಿ, ಎರಡೂ ಮಕ್ಕಳಿದ್ದಾರೆ ಇಲ್ಲಿ. ಹಾಗಾಗಿ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ನೋಡ್ಕೊಳ್ಳಿ. ಮಾಹೇಶ್ವರ ಸೂತ್ರೇಶು ಯೋಗಂ ನ ಪ್ರಾಪ್ತವು ಕಿಂತು ವ್ಯವಹಾರೇ ಪ್ರಯುಕ್ತವು. ವ್ಯವಹಾರದಲ್ಲಿರುತ್ತೆ, ಮಾಹೇಶ್ವರ ಸೂತ್ರದಲ್ಲಿಲ್ಲ. ಅದನ್ನ ಏನ್ ಹೇಳ್ತಾರೆ? ಅಯೋಗವಾಹ ಅಂತ ಕರೀತಾರೆ. ಉದಾಹರಣೆಗೆ ಅನುಸ್ವಾರ ವಿಸರ್ಗ. ಇನ್ನು ವ್ಯಂಜನಾನಿ ಅರ್ಧಮಾತ್ರ ಕಾಲಿನ, ಕರೆಕ್ಟ್ ಡೆಫಿನೇಷನ್ ನೋಡ್ಕೊಳ್ಳಿ. ಅರ್ಧಮಾತ್ರ ಕಾಲೇನ ಉಚ್ಚಾರ್ಯಮಾಣ ವರ್ಣ ವ್ಯಂಜನಂ. ಅರ್ಧಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ವರ್ಣಗಳಿಗೆ ವ್ಯಂಜನ ಅಂತ ಕರೀತಾರೆ. ಅದಾಯ್ತಾ? ಕನ್ನಡದಲ್ಲಿ ತಪ್ಪು ಹೇಳ್ತೀವಿ, ಸ್ವರದ ಸಹಾಯದೊಡನೆ ಉಚ್ಚಾರ ಮಾಡುವಂತ ಅಕ್ಷರ ಅಂತ ಕರಿತೀವಿ. ಸ್ವರದ ಸಹಾಯ ಆಮೇಲೆ ಬರೋದು, ಸ್ವರ ಇಲ್ಲದೇನು ಉಚ್ಚಾರ ಮಾಡ್ಬೋದು. ಹೇಗೆ? ಕ ಚ ಟ ಸ್ವರ ಇಲ್ಲ ಅಲ್ಲಿ, ಬಟ್ ಉಚ್ಚಾರ ಆಗಿಲ್ವಾ? ಖಂಡಿತ ಉಚ್ಚಾರ ಆಗಿದೆ. ಹಾಗಾಗಿ ಸ್ವರದ ಸಹಾಯದೊಡನೆ ಅಂತ ಹೇಳಬಾರ್ದು. ಏನ್ ಹೇಳಬೇಕು? ನಾವು ಹೇಳಬೇಕಾದ್ದು ಅರ್ಧ ಮಾತ್ರ ಕಾಲ. ಸೊ ಮಾತ್ರ ಕಾಲ ಅಂದ್ರೆ ಏನು ಅಂತ ಕೇಳ್ಬೋದು ನೀವು. ನೋಡಿ, ಯಾವಾಗ ಒಂದು ಕಣ್ಣು ಮಿಟುಕಿಸೋದು, ಬ್ಲಿಂಕಿಂಗ್ ಆಫ್ ಅನ್ ಐ, ಕಣ್ಣನ್ನ ಮಿಟುಕಿಸೋಕೆ ಎಷ್ಟು ಸಮಯ ಬೇಕಾ? ದ ಟೈಮ್ ಟೇಕನ್ ಫಾರ್ ಬ್ಲಿಂಕಿಂಗ್ ಆಫ್ ಅನ್ ಐ ಅಥವಾ ಬ್ಲಿಂಕಿಂಗ್ ಆಫ್ ಅನ್ ಐಸ್, ಏನಿಲ್ಲ ಅಲ್ಲಿ ಐಸ್ ಕಾಲ್ಡ್ ಮಾತ್ರ, ಒಂದು ಮಾತ್ರೆ ಅಂತ ಕರಿತೀವಿ. ಕಣ್ಣು ಮುಚ್ಚಿ ಹೊಡೆಯೋಕೆ ಎಷ್ಟು ಸಮಯ ಬೇಕೋ ಅದು ಮಾತ್ರ ಕಾಲ. ಅರ್ಥ? ಕಣ್ಣು ಹೊಡೆಯೋಕಲ್ಲ, ಕಣ್ಣು ಮುಚ್ಚಿ ತೆಗಿಯೋಕೆ, ಹಾಗೆ ಅಥವಾ ಚಿಟಿಕೆ ಹೊಡೆಯೋಕೆ. ಏನೇಳಿ ಸಮಯ, ಒಂದು ಚಿಟಿಕೆ ಹೊಡೆಯೋಕೆ ಎಷ್ಟು ಬೇಕೋ ಅದನ್ನು ಮಾತ್ರ ಕಾಲ ಅಂತ ಕರಿತೀವಿ. ಹಾಗೆ ಅರ್ಧ ಮಾತ್ರೆ ಅಂದ್ರೆ ಕಣ್ಣನ್ನು ಒಂದ್ಸರಿ ಮುಚ್ಚೋದಷ್ಟೇ, ತೆಗೆಯೋದಿಲ್ಲ. ಆ ಸಮಯದಲ್ಲಿ ಉಚ್ಚಾರ ಮಾಡುವಂತಹ ಅಕ್ಷರಗಳಿಗೆ ನಾವು ವ್ಯಂಜನ ಅಂತ ಹೇಳ್ತೀವಿ. ಕ ಟ ತ ಇವು ವ್ಯಂಜನಗಳು. ಹಾಗಾಗಿ ಅರ್ಧ ಮಾತ್ರ ಕಾಲೇನ ಉಚ್ಚಾರ್ಯಮಾಣ ವರ್ಣ ವ್ಯಂಜನಂ. ಸ್ವತಂತ್ರತೆಯ ಉಚ್ಚಾರ್ಯಮಾಣ ವರ್ಣ ಸ್ವರ. ಹೀಗೆ ಸ್ವರ ಮತ್ತು ವ್ಯಂಜನಗಳ ಡೆಫಿನೇಷನ್ ಇದೆ. ಅತ್ರ ಪ್ರಧಾನತೆಯ ದೋ ವಿಭಾಗವು, ಹೇಳಿದ್ರೆ ಮುಖ್ಯವಾಗಿ 2 ವಿಭಾಗ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಇಲ್ಲಿದೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತಿದೆ. ಸೊ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು ಓನ್ಲಿ 8. 2 ಸೇರಿಸಿ 33 ಆಗುತ್ತೆ. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಕ ಖ ಗ ಗ, ಕ ಖ ಗ ಗ ನ, ಚ ಚ. ಕರ್ಕಶ ವ್ಯಂಜನ ಕೊಟ್ಟಿದ್ದಾರೆ, ಮೃದು ವ್ಯಂಜನ ಕೊಟ್ಟಿದ್ದಾರೆ. ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಅವರಿಗೆ ನೀವು ಒಂದು ಓದ್ಕೋಬಹುದು. ಕರ್ಕಶ ವ್ಯಂಜನ ಯಾವುದು? ಕ ಖ ಚ ಛ ಟ ಠ ತ ಥ ಪ ಪ. ಮೃದು ವ್ಯಂಜನ ಯಾವುದು? ಗ ಘ ङ ಜ ಝ ಞ ಡ ಢ ಣ ದ ಧ ನ ಬ ಭ ಮ. ಇವು 2 ಸೇರಿಸಿ ಓದಿದ್ರೆ ನಿಮಗೆ ವರ್ಗೀಯ ವ್ಯಂಜನ. ಕ ಖ ಗ ಘ ङ ಚ ಛ ಜ ಝ ಞ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ. ಇವಿಷ್ಟು ವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ ಯಾವುದು? ಯ ರ ಲ ವ ಶ ಶ ಸ ಹ. ಇದಿಷ್ಟು ಅವರ್ಗೀಯ ವ್ಯಂಜನ. ಅಲ್ಲೂ ಕೂಡ ಕರ್ಕಶ ಮತ್ತು ಮೃದು ವ್ಯಂಜನವನ್ನು ಮಾಡಿದ್ದೀನಿ ನಾನು, ನೋಡ್ಕೊಳ್ಳಿ. ಇನ್ನು ಅನುನಾಸಿಕಗಳು, ಪ್ರತಿ ವರ್ಗದ 5ನೇ ಅಕ್ಷರ. ಞ ಮ ಞ ನ ನ. ಇವಿಷ್ಟನ್ನು ನಾವೇನು ಹೇಳ್ತೀವಿ? ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನದಲ್ಲಿ ಬರುವಂಥದ್ದನ್ನು ಹೇಳ್ತೀವಿ. ಇಲ್ಲೂ ಕೂಡ ಅಷ್ಟೇ ಅರ್ಧ ಮಾತ್ರ ಕಾಲಿನ, ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇರೋದು ನಾನು. ಅರ್ಧ ಮಾತ್ರ ಕಾಲಿನ ಉಚ್ಚಾರ್ಯಮಾಣ ವರ್ಣ ಏವ ವ್ಯಂಜನಾನಿ. ವರ್ಣ ಬಹುವಚನ ಇದೆ, ವ್ಯಂಜನಾನಿ. ತಾನಿ ಆಹತ್ಯ 33. ತಾನಿ ಚ ಪ್ರಾಧಾನ್ಯನ ದ್ವೇಧ ವಿಭಕ್ತ. ಅವನ್ನ ಮುಖ್ಯವಾಗಿ 2 ವಿಭಾಗ ಮಾಡಿದ್ದಾರೆ. ಏನಂತ? ವ್ಯಂಜನಾನಿ, ವರ್ಗೀಯ ವ್ಯಂಜನಾನಿ, ಅವರ್ಗೀಯ ವ್ಯಂಜನಾನಿ. ಕ ಖ ಗ ಗ ङ ಎಲ್ಲ ವರ್ಗೀಯ ವ್ಯಂಜನಾನಿ. ಅವರ್ಗೀಯ ವ್ಯಂಜನಾನಿ ಯ ರ ಲ ವ ಶ ಷ ಸ. ವ್ಯಂಜನ ಭೇದ, ವ್ಯಂಜನವನ್ನು ಮತ್ತೆ ಭೇದಿಸ್ತಾರೆ. ಭೇದ ಅಂದ್ರೆ ಡಿವೈಡ್ ಮಾಡೋದು. ವ್ಯಂಜನಾನಾಂ ಉಚ್ಚಾರಣ ಪ್ರಯತ್ನ ಅನುಸೃತ್ಯ ವ್ಯಂಜನಾನಿ ಪುನಃ ತ್ರೇಧಾ ವಿಭಕ್ತ. ಏನಂತ? ಇದನ್ನು ನಾನಿನ್ನು ಹೇಳಿರಲಿಲ್ಲ. ಅಲ್ಪ ಪ್ರಾಣ ವ್ಯಂಜನಾನಿ, ಮಹಾಪ್ರಾಣ ವ್ಯಂಜನಾನಿ, ಅನುನಾಸಿಕ ವ್ಯಂಜನಾನಿ. ನೋಡಿ, ಅಲ್ಪ ಪ್ರಾಣ ವ್ಯಂಜನಗಳು ಯಾವ್ಯಾವುದು? ನೋಡಿ, ಈ ವ್ಯಂಜನಗಳನ್ನ ಮತ್ತೆ 2 ಮಾಡ್ತಾರೆ.
ಏನಂದ್ರೆ ಅಲ್ಪ ಪ್ರಾಣ ವ್ಯಂಜನಾನಿ, ಅಲ್ಪ ಪ್ರಾಣ ವ್ಯಂಜನಾನಿ. ಯಾವುದು ಅಲ್ಪ ಪ್ರಾಣ ವ್ಯಂಜನಾನಿ? ಕ, ಗ, ङ.